ಈ ಬೆನ್ನಲ್ಲೇ ಇಸ್ರೇಲ್ ದಕ್ಷಿಣ ಲೆಬನಾನ್ ಮೇಲೆ ತನ್ನ ದಾಳಿಯನ್ನು ಮುಂದುವರಿಸಿದೆ. ಲೆಬನಾನ್ನಲ್ಲಿ ನಮ್ಮ ಯುದ್ಧ ಮುಂದುವರಿಯುತ್ತೆ ಅನ್ನೋದನ್ನ ಇಸ್ರೇಲ್ ಮತ್ತೆ ಮತ್ತೆ ಖಾತ್ರಿಪಡಿಸ್ತಾ ಇದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕೂಡ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸುರಕ್ಷಿತ ತಾಣದಲ್ಲಿ ಶತ್ರುಗಳು ಅವಿತುಕೊಂಡಿದ್ದಾರೆ, ಅವರ ಸೇಫ್ ಶೆಲ್ಟರ್ಗಳಿದ್ದಾವೆ. ಇರಾನ್ ಮತ್ತು ದುಷ್ಟರ ಗುಂಪು ನಮ್ಮನ್ನು ನಾಶ ಮಾಡೋದಕ್ಕೆ ಬಂದಿತ್ತು, ಈ ಕಾರಣಕ್ಕೆ ಅನಿವಾರ್ಯ ನಮಗೆ ಕತ್ತಿ ಎತ್ತೋದು ಅನ್ನೋದನ್ನ ಇಸ್ರೇಲ್ ಹೇಳ್ತಾ ಇದೆ. ನಮ್ಮ ಉಳಿವಿಕೆಗಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ದಕ್ಷಿಣ ಲೆಬನಾನ್ನಲ್ಲಿ ನಿಂತು ನೆತನ್ಯಾಹು ಗುಡುಗಿದ್ದಾರೆ ಅನ್ನೋದರ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅಲ್ಲಿ ಆಲ್ಮೋಸ್ಟ್ ಒಂದು 20-30 ಕಿಲೋಮೀಟರ್ ಒಳಗೆ ಇಸ್ರೇಲ್ ಸೇನೆ ನುಗ್ಗಿದೆ. ಅಲ್ಲೊಂದು ಫಾರ್ವರ್ಡ್ ಪೋಸ್ಟನ್ನು ಮಾಡ್ಕೊಳ್ಬೇಕು, ಅಲ್ಲಿಂದಲೇ ಮುಂದಿನ ಸಂಭಾವ್ಯ ದಾಳಿಗಳನ್ನು ತಡಿಬೇಕು ಅನ್ನೋದು ದೀರ್ಘಕಾಲದ ಯೋಚನೆ ಆಗ್ತಾ ಇದೆ ಇಸ್ರೇಲ್ದು. ಅಂದರೆ ಬೇರೆ ದೇಶಕ್ಕೆ ಹೋಗಿ ಆ ಜಾಗವನ್ನು ಸ್ವಲ್ಪ ಕಿಲೋಮೀಟರ್ ತನಕ ಕಬಳಿಸಿ ಆಮೇಲೆ ಅಲ್ಲಿಂದ ಶತ್ರುಗಳನ್ನು ಇನ್ನಷ್ಟು ಮಟ್ಟ ಹಾಕೋದು, ಇದು ಇಸ್ರೇಲ್ನ ವರ್ಕಿಂಗ್ ಸ್ಟೈಲ್. ಅದೇ ರೀತಿ ಇಸ್ರೇಲ್ನ ಪ್ರಧಾನಿ ಕೂಡ ಯೋಧರ ಜೊತೆಗೆ ಕಂಡು ಬಂದರು. ಮೊದಲಿಂದ ಕೂಡ ಅವರು ತುಂಬ ಕಟ್ ಥ್ರೋಟ್ ಆಗಿದ್ದಾರೆ. ಇರಾನ್ ಅಂತ ಬಂದಾಗ, ಉಗ್ರರು ಅಂತ ಬಂದಾಗ ಅವ್ರ ವಿರುದ್ಧ ಸೀಮಿತ ಸಂಖ್ಯೆಯ ಪ್ರತಿಭಟನೆಗಳು ಕೂಡ ಆಗ್ತಾ ಇರುತ್ತೆ, ಅದು ಬೇರೆ ವಿಚಾರ. ಬಟ್ ಅವರಂತೂ ತಮ್ಮ ನಿಲುವಿನಿಂದ ಒಂಚೂರು ಹಿಂದಕ್ಕೆ ಬರ್ತಾ ಇಲ್ಲ.